ಯಾವುದಾದ್ರೂ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಅದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2013ರಿಂದ 18ರವರೆಗೆ ನಾವು ಅಧಿಕಾರದಲ್ಲಿ ಇದ್ದೋ. 2013ರಿಂದ 18ರವರೆಗೆ ಅಧಿಕಾರಗಳಿದ್ದು. ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಚುನಾವಣೆಗಿಂತ ಮುಂಚಿತವಾಗಿ 2013ರಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ದು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಆದರೆ ಬಿಜೆಪಿಯವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳಲ್ಲಿ 10% ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಆಗಲಿಲ್ಲ. ಇದು ಬಿಜೆಪಿಗೂ ನಮಗೂ ಇರತಕ್ಕಂತ ವ್ಯತ್ಯಾಸ. ಬಿಜೆಪಿ ನೀವೆಲ್ಲ ಸೇರಿ 2 ವರ್ಷದ ಹಿಂದೆ ನನ್ನ ಮೇಲೆ, ಸಿದ್ದರಾಮಯ್ಯನವರ ಮೇಲೆ ಮತ್ತು ನಮ್ಮೆಲ್ಲ ಪಕ್ಷದ ನಾಯಕರ ಮೇಲೆ ವಿಶ್ವಾಸವನ್ನು ಇಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ 136 ಸೀಟನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರಿ. ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟೆ. 6ನೇ ಗ್ಯಾರಂಟಿಯನ್ನ, ಈ ಭೂ ಗ್ಯಾರಂಟಿಯನ್ನ ಕೊಟ್ಟು ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ಮಾಡಿ ಇತಿಹಾಸ ಪುಟಕ್ಕೆ ಕಾಂಗ್ರೆಸ್ ಪಕ್ಷ ಸೇರಿದೆ. ಎಲ್ಲಿವರೆಗೂ ಕಾಂಗ್ರೆಸ್, हमने आपसे कहा था कि हम कर्नाटक के गरीब लोगों के बैंक अकाउंट में पैसा डालेंगे और आज हजारों करोड़ रुपए डायरेक्ट आपके बैंक अकाउंट में जाता है. ये पैसा आप अपने बच्चों की शिक्षा में, अपने स्वास्थ्य में डाल रहे हो और यही हम चाहते थे कि जो आपका धन है वो वापस आपके जेब में जाए. बीजेपी चाहती है कि चुने हुए लोगों को हिंदुस्तान का पूरा धन मिले और हम चाहते हैं कि कर्नाटक की जनता के जेब में, गरीब जनता के जेब में, पिछड़ों, दलितों, आदिवासियों, इनके जेब में सीधा पैसा जाए. जब हम पैसा आपके जेब में डालते हैं तो ये पैसा मार्केट में जाता है, इससे प्रोडक्शन बढ़ती है, गांव-गांव में पैसे का इंजेक्शन होता है और इस पैसे से कर्नाटक की अर्थव्यवस्था को फायदा पहुंचा है. हमने आपसे ಒಂದು ಕಡೆ ಸರ್ಕಾರ 2 ವರ್ಷ ಪೂರೈಸಿದ್ದರ ಸಂಭ್ರಮಕ್ಕಾಗಿ ಸಮಾವೇಶ ನಡೆದ್ರೆ, ಇನ್ನೊಂದು ಕಡೆ ವಿಪಕ್ಷ ಬಿಜೆಪಿ ಬೆಂಗಳೂರಿನ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡ್ತು. ಮೊದಲೇ ಮುನ್ಸೂಚನೆ ಇದ್ದರೂ ಯಾಕೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ರೆ, ಹೊಸಪೇಟೆಯಲ್ಲಿ ಸರ್ಕಾರ ಮೋಜು ಮಸ್ತಿ ಮಾಡ್ತಾ ಇದೆ, ಮೊದಲು ಬೆಂಗಳೂರಿನ ಸಮಸ್ಯೆ ಬಗೆಹರಿಸಬೇಕು ಅಂತ ವಿಜಯೇಂದ್ರರ ವಾಗ್ದಾಳಿ. ಈ ರಾಜ್ಯ ಸರ್ಕಾರ ಒಂದು ಅಯೋಗ್ಯ ಸರ್ಕಾರ. ಇದು ಇಡೀ ಬೆಂಗಳೂರು ಮಹಾನಗರ ಜಲಾವೃತ ಆಗಿದೆ. 4 ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ. ಬೆಂಗಳೂರಿಗೆ ಬೇರೆ ಗ್ರೇಟರ್ ಹೆಸರು ಸೇರಿಸಿದ್ರೆ ಸಾಕಾಗೋದಿಲ್ಲ ಸ್ವಾಮಿ. ಆ ಕಾಂಟ್ರಾಕ್ಟ್ಗಳಿಗೂ ಕೂಡ ಪೇಮೆಂಟ್ ಮಾಡದೇನೆ ಇವತ್ತು ಕೆಲಸ ಕಾರ್ಯಗಳು ಹಾಗೆ ನಿಂತಿದ್ದಾವೆ, ಅಭಿವೃದ್ಧಿ ಕೆಲಸಗಳು ಹಾಗೆ ನಿಂತಿದ್ದಾವೆ. ಇವತ್ತು ಹೊಸಪೇಟೆನಲ್ಲಿ ಕುತ್ಕೊಂಡು ರಾಜ್ಯ ಸರ್ಕಾರ ಮೋಜನ್ನು ಮಾಡ್ತಾ ಇದೆ. 2 ವರ್ಷಗಳು. ಇವತ್ತು ಕರ್ನಾಟಕದಲ್ಲಿ 5 ಜನ ಕರ್ನಾಟಕದ ನಾಗರಿಕರು ಮಳೆಯ ಹಾನಿಯಿಂದ ತೀರ್ಕೊಂಡಿದ್ದಾರೆ. ಈ ಸಮಾವೇಶ
ಈ 5 ಜನ ಸಾವಿನ ಮೇಲೆ ಸಮಾವೇಶ ಇದು. ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಕಾಂಗ್ರೆಸ್ ಅವ್ರಿಗೆ ಕೂಡಲೇ ಸಮಾವೇಶವನ್ನ ರದ್ದು ಮಾಡಿ. 5 ಜನ ಅಮಾಯಕರು ಕಾಂಗ್ರೆಸ್ಸಿನ ದುರಾಡಳಿತದಿಂದ, ಕಾಂಗ್ರೆಸ್ಸಿನ ಲೋಪದೋಷಗಳಿಂದ ಸತ್ತಿರೋದು. ನಾನು ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ಡಿ ಕೆ ಶಿವಕುಮಾರ್ ಅವರಿಗೆ. ಕಳೆದ 2 ವರ್ಷದಲ್ಲಿ ನೀವು ರಸ್ತೆಗೋಸ್ಕರ, ಸ್ಟಾರ್ ಮೋಟರ್ ಗೋಸ್ಕರ ಎಷ್ಟು ಬಿಡುಗಡೆ ಮಾಡಿದ್ರೆ ಹೇಳಿ. ಇವತ್ತು ಎಲ್ಲ ರಾಜಕಾಲುವೆಯಲ್ಲಿ ಸೆನ್ಸರ್ ಅಳವಡಿಸಿದ್ದೀನಿ ಅಂತ ಹೇಳಿದ್ರಿ. ಎಲ್ಲಪ್ಪ ನಿನ್ ಸೆನ್ಸರ್ ಕೆಲಸ ಮಾಡಿದ್ದು? ಕಾಂಗ್ರೆಸ್ ಪಾರ್ಟಿಗೆ ಸೆನ್ಸೇ ಇಲ್ಲ, ಸೆನ್ಸರ್ ಹಾಳಾಗೋಯ್ತು. ಕಾಂಗ್ರೆಸ್ ಪಾರ್ಟಿಗೆ ಸೆನ್ಸೇ ಇಲ್ಲ. ನಿಮಗೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಅವರು ಡೈಲಾಗ್, ಮಾಮೂಲಿ ಡೈಲಾಗ್ ಕಿಂಗ್ ಅವರು. ಟೀಕೆಗಳು ಸಾಯುತ್ತವೆ, ಟೀಕೆಗಳು ಸಾಯುತ್ತದೆ, ಕೆಲಸಗಳು ಉಳಿಯುತ್ತಂತೆ. ಅಪ್ಪ ನೋಡ್ಬಾರಪ್ಪ, ನಿನ್ ಕೆಲಸ ಉಳಿದೈತೆ, ಬೋರ್ಡ್ ಹಾಕಿದಿರಿ ಇಲ್ಲಿ, ನಿನ್ ಕೆಲಸ ಉಳಿದಿರೋ ಕೆಲಸನ ಬೋರ್ಡ್ ಹಾಕಿದ್ರಿ. ಮತ್ತೆ ಹವಾಮಾನ ಇಲಾಖೆ 1 ತಿಂಗಳಿಂದ ಏಪ್ರಿಲ್ 15ನೇ ತಾರೀಕು ಕಾರ್ಪೊರೇಷನ್ಗೆ, BWC ಸರ್ಕಾರಕ್ಕೆ ಎಲ್ಲ ಮಾಹಿತಿ ಕೊಟ್ಟರು. ಮಳೆ ಜೋರಾಗಿ ಬರುತ್ತೆ, ಕ್ರಮ ತೆಗೆದುಕೊಳ್ಳಿ ಅಂತ ಏಪ್ರಿಲ್ 15 ಕೊಟ್ಟಿದ್ರು. ಸಾಯ್ತಾ ಇದ್ರೆ 5 ಜನ ಸತ್ತಿದ್ದಾರೆ ಕರ್ನಾಟಕದಲ್ಲಿ. ಇವತ್ತು ಸಾವಿನ ಮೇಲೆ ಸಮಾವೇಶ ಮಾಡಕ್ ಹೋಗಿದ್ದೀರಾ? ನಿಮ್ಗೆ ನಾಚಿಕೆ ಆಗ್ಬೇಕಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.